ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಯಾವ ಟ್ರೈನ್ ಜರ್ನಿ ತೊಗೊಂಡಿದ್ದೀನಿ ಅಂದರೆ ಟ್ರೈನ್ ನಂಬರ್ 12613 ಮೈಸೂರಿಂದ ಬೆಂಗಳೂರಿಗೆ ಹೋಗೋ ಒಡೆಯರ್ ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾನು ಜರ್ನಿ ಮಾಡ್ತಾ ಇರೋದು. ಅದ್ಬೇರೆ ನಮ್ಮ ಒಡೆಯರ್ ಎಕ್ಸ್ಪ್ರೆಸ್ ಏನಿದೆಯಲ್ಲ, ನಮ್ಮ ಬೆಂಗಳೂರು ಮೈಸೂರು ಜನಗಳಿಗೆ ಅಚ್ಚುಮೆಚ್ಚಿನ ಟ್ರೈನು. ಬೆಂಗಳೂರು ಮೈಸೂರು ರೂಟಲ್ಲಿ ಒನ್ ಆಫ್ ದ ಫಾಸ್ಟೆಸ್ಟ್ ಟ್ರೈನು ಮತ್ತು ಕಮ್ಮಿ ಸ್ಟಾಪ್ಸ್ ಇರೋ ಟ್ರೈನ್ ಇದು. ಹೆಂಗೆ ಅಂದರೆ ಮೈಸೂರು ಬಿಟ್ಮೇಲೆ ಡೈರೆಕ್ಟ್ ಮಂಡ್ಯ ಬಿಟ್ಮೇಲೆ ಡೈರೆಕ್ಟ್ ಕೆಂಗೇರಿ ಸ್ಟಾಪ್ ಇದೆ. ಮಧ್ಯದಲ್ಲಿ ಶ್ರೀರಂಗಪಟ್ಟಣ, ಪಾಂಡವಪುರ, ಮದ್ದೂರು, ಚನ್ನಪಟ್ಟಣ, ರಾಮನಗರ, ಬಿಡದಿ ಅದೆಲ್ಲೂ ಸ್ಟಾಪ್ಸ್ ಇಲ್ಲ. ಡೈರೆಕ್ಟ್ ಬಿಟ್ಟರೆ ಮಂಡ್ಯ ಬಿಟ್ಟರೆ ಡೈರೆಕ್ಟ್ ನಿಮಗೆ ಕೆಂಗೇರಿ ಸ್ಟಾಪ್ ಕೊಡುತ್ತೆ. ಆ ಟ್ರೈನಲ್ಲಿ ಇವತ್ತು ನಾನು ಜರ್ನಿ ಮಾಡ್ತಾ ಇರೋದು. ನೋಡೋಣ. ಮತ್ತು ಅದು ಬೇರೆ ಇದು ರೀಸೆಂಟಾಗಿ ಈ ಟ್ರೈನ್ಗೆ LHB5 ಆಗಿದೆ. ಅದಕ್ಕೆ ನಾವು LHB ಆದಮೇಲೆ ನಾವು ಜರ್ನಿ ಮಾಡ್ದಲ್ಲೇ ಇರ್ತೀವ. ಅದಕ್ಕೆ ಅಂತ ಒಂದು ನಾನು LHB ಜರ್ನಿ ತೊಗೊಂಬಂದಿದ್ದೀನಿ. ಮತ್ತು ಬನ್ನಿ ನಮ್ಮ ಟ್ರೈನಿಗೆ ಯಾವ ಇಂಜಿನ್ ಇದೆ ಅಂತಲೂ ನೋಡುವ. ಇವತ್ತಿನ ನಮ್ಮ ಲೊಕೊಮೋಟಿವ್ KGM WAP7 ಲೊಕೊಮೋಟಿವ್ ಇದೆ. ನಾನು ಬಂದಿದ್ದೀನಿ ಪ್ಲಾಟ್ಫಾರ್ಮ್ ನಂಬರ್ 1ಗೆ. ನಮ್ಮ ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 1ನಲ್ಲೇ ನಿಂತಿದೆ. ನೋಡ್ಕೊಳ್ಳಿ, ಮೈಸೂರು, ಬೆಂಗಳೂರು, ತಾಳಗುಪ್ಪ, ಧಾರವಾಡ. ಮತ್ತು ನಮ್ಮ ಟ್ರೈನ್ದು ಕೋಚ್ ಮ್ಯಾನುಫ್ಯಾಕ್ಚರ್ ನೋಡ್ಕೊಳ್ಳಿ, 2026 ಮ್ಯಾನುಫ್ಯಾಕ್ಚರು. ವಾವ್. ನಾನೊಂದು ಕ್ರೀಮ್ ಬನ್ ತೊಗೊಂಡೆ ನಂದಿನಿಯಿಂದ. ಯಾಕಂದರೆ ಆ್ಯಕ್ಚುಲಿ ಇಡ್ಲಿನೂ ತೊಗೊಂಡಿದ್ದೆ. ಇಡ್ಲಿ ತಿನ್ನೋಕ್ಕೆ ಚೆನ್ನಾಗಿರಲಿಲ್ಲ, ಅದಕ್ಕೋಸ್ಕರ ವಾಪಸ್ ಒಂದು ಕ್ರೀಮ್ ಬನ್ ತೊಗೊಂಡೆ. 20 ರೂಪಾಯಿ ಅಂದರು. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಗುರು ಚೆನ್ನಾಗಿದೆ, ಫ್ರೆಶ್ ಆಗೇ ಇದೆ. ನಾನೇನೋ ಫ್ರೆಶ್ ಇರಲ್ಲ ಅಂದ್ಕೊಂಡೆ, ಫ್ರೆಶ್ ಆಗಿದೆ. ಮೈಸೂರು ರೈಲ್ವೆ ಸ್ಟೇಷನಾಗಿ ಅಕಸ್ಮಾತ್ ನಿಮಗೆ ಊಟ ಚೆನ್ನಾಗಿ ಸಿಕ್ಕಿಲ್ಲ ಅಂದರೆ ಇದೊಂದು ಆಪ್ಷನ್ ಟ್ರೈ ಮಾಡ್ಬೋದು. ಕ್ರೀಮನ್ನು ಪ್ಲಾಟ್ಫಾರ್ಮ್ ನಂಬರ್ 1ನಲ್ಲಿ ನಂದಿನಿ ಔಟ್ಲೆಟ್ ಇದೆ, ಅಲ್ಲಿ ನೀವು ತೊಗೊಬೋದು. ಫ್ರೆಶ್ ಆಗಿದೆ. ಇದು 20 ರೂಪೀಸು. ನೋಡೋಣ, ನಾಳೆ ನಮ್ಮ ಟ್ರೈನ್ ಡಿಪಾರ್ಚ್ ಆಗೋಕ್ಕೆ ಇನ್ನೂ 10 ನಿಮಿಷ ಟೈಮ್ ಇದೆ. ಈಗ ಬನ್ನಿ ಹೋಗೋಣ ನಮ್ಮ ಕೋಚ್ ಒಳಗಡೆ. ಇಂಟೀರಿಯರ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಎಂಟ್ರಾಗ್ತಿದ್ದಂಗೆ ನಿಮಗೆ ಎದುರುಗಡೆ ಒಂದು ಮಿರರ್ ನೋಡೋಕ್ಕೆ ಸಿಗ್ತದೆ. ಮತ್ತು ಇಲ್ಲಿ ವಾಟರ್ ಟ್ಯಾಪು, ನೀರು ಬರ್ತಾ ಇದೆ. ವಾಟರ್ ಬಾಟ್ಲ್ ಕೈ ಇಟ್ಕೊಂಡಿದ್ದೀನಿ. ಮತ್ತು ನೀಟ್ನೆಸ್ ಬಗ್ಗೆ ಹೇಳಬೇಕು ಅಂದರೆ ಚೆನ್ನಾಗಿದೆ ಗುರು. ಯಾಕೆ ಒಂದು 3 ಡೇಸ್ ಏನೋ ಆಯಿತು ಈ ಟ್ರೈನ್ಗೆ LHB5 ಆಗಿಬಿಟ್ಟೆ. ನೀಟ್ನೆಸ್ಸು ನೋಡ್ಕೊಳ್ಳಿ. ಬೇಸಿನ್ ಇದೆ, ಬೇಸಿನಲ್ಲಿ ನೀರು ಬರ್ತಾಯಿದೆ. ಮತ್ತು ಮಿರರು ಅಷ್ಟೇ ನೀಟ್ ಆ್ಯಂಡ್ ಕ್ಲೀನಾಗಿದೆ. ಮತ್ತು 2 ವಾಶ್ರೂಮು, ಮತ್ತು ಡಸ್ಟ್ಬಿನ್ ಕೊಟ್ಟಿದ್ದಾರೆ. ಮತ್ತು ಫೈರ್ ಎಕ್ಸ್ಟಿಂಗ್ವಿಷರು, ಇಲ್ಲೊಂದು ಡಸ್ಟ್ಬಿನ್. ಮತ್ತು ಇಲ್ಲಿ ಜನರಲ್ ಕೋಚ್ ಇಂಟೀರಿಯರು ನೋಡುವ. ಇವಾಗೆಲ್ಲ ಕೂತ್ಕೊಂಡಿದ್ರೆ ಅಷ್ಟು ಇಂಟೀರಿಯರ್ ನಿಮಗೆ ಮೆಜೆಸ್ಟಿಕ್ಗೆ ಹೋದ್ಮೇಲೆ, ನಿಮಗೆ ಬೆಂಗಳೂರಿಗೆ ಹೋದ್ಮೇಲೆ ನಿಮ್ಗೆ ಇಂಟೀರಿಯರ್ ಎಲ್ಲ ತೋರಿಸ್ತೀನಿ. ಇವಾಗೆಲ್ಲ ಕೂತಿದ್ದಾರೆ ಪ್ಯಾಸೆಂಜರ್ಸು. ಅಲ್ಲೊಂದು ಸೀಟ್ ಬ್ಯಾಗ್ ಇಟ್ಟಿದ್ದೀನಲ್ಲ, ಅದೇ ನನ್ನ ಸೀಟು. ಬ್ಯಾಗ್ ಇಟ್ಬಿಟ್ಟು ಬಂದಿದ್ದೀನಿ. ನೋಡುವ. ಶಾರ್ಟ್ ಆನ್ ಟೈಮಿಂದ ನಾವು ಡಿಪಾರ್ಟ್ ಆಗ್ತಾಯಿದ್ದೀವಿ ಮೈಸೂರು ಜಂಕ್ಷನ್ ಪ್ಲಾಟ್ಫಾರ್ಮ್ ನಂಬರ್ 1ರಿಂದ. ಬನ್ನಿ ಟ್ರೈನಿಂಗ್ ಟೈಮಿಂಗ್ಸ್ ಬಗ್ಗೆ ಮಾತಾಡೋಣ. ಈ ಟ್ರೈನ್ ಏನಿದೆಯಲ್ಲ, ದಿನ ಬೆಳಗ್ಗೆ 11 ಗಂಟೆ 30 ನಿಮಿಷ ಇರುತ್ತೆ ಮೈಸೂರಿನ. ಅದೇ ದಿನ ಮಧ್ಯಾಹ್ನ 2 ಗಂಟೆಗೆಲ್ಲ ರೀಚ್ ಆಗ್ತದೆ KSR ಬೆಂಗಳೂರು ಸಿಟಿ ಜಂಕ್ಷನ್ಗೆ.
44 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಈ ಟ್ರೈನಿನ ಮೊದಲನೇ ಆಲ್ಟೋ ಮಂಡ್ಯ ಸ್ಟೇಷನ್ಗೆ. ಸ್ಟೇಷನ್ ಕೋಡು MYA. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 12 ಗಂಟೆ 9 ನಿಮಿಷಕ್ಕೆ ಆದರೂ ಬಂದೈತ್ರಿ. ಇಲ್ಲಿ 12 ಗಂಟೆ 14 ನಿಮಿಷ. ಟೋಟಲ್ 5 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹೊಲ್ಟಿದೆ. ಮತ್ತು ನಮ್ಮ ಟ್ರೈನಿನ ಬಗ್ಗೆ ಮಾತಾಡಬೇಕು ಅಂದರೆ ಈ ಟ್ರೈನ್ ಏನಿದೆಯಲ್ಲ ಟೋಟಲ್ 137 ಕಿಲೋಮೀಟರ್ ಕವರ್ ಮಾಡುತ್ತೆ. 137 ಕಿಲೋಮೀಟರ್ ಕವರ್ ಮಾಡೋಕ್ಕೆ ಈ ಟ್ರೈನ್ ತೊಗೊಂಡು 10 ಗಂಟೆ 30 ನಿಮಿಷ ತೊಗೊಳುತ್ತೆ. ನಾವು ಮೈಸೂರಿಂದ ಬೆಂಗಳೂರು ಹೋಗ್ಲಿಕ್ಕೆ. ಟೋಟಲ್ ಹಾಲ್ಸ್ ಬಗ್ಗೆ ಮಾತಾಡಬೇಕು ಅಂದರೆ 3 ಹಾಲ್ಸ್ ಇದೆ, ಅಂದರೆ 3 ಕಡೆ ನಿಲ್ಲುತ್ತೆ ಈ ಟ್ರೈನು. ಯಾವುದಂದ್ರೆ ಮೈಸೂರು ಬಿಟ್ಟರೆ ಮಂಡ್ಯ ಬಿಟ್ಟರೆ ಕೆಂಗೇರಿ ಬಿಟ್ಟರೆ ಡೈರೆಕ್ಟ್ ಬೆಂಗಳೂರು. ಮತ್ತು ಇಲ್ಲೂ ಎಷ್ಟು ನನ್ನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇದ್ದಾರೆ ಗುರು. ಇವತ್ತು ವೀಕ್ ಡೇಸ್ ಆದ್ರೂ ಈ ಟ್ರೈನಿಗೆ ಹೆವಿ ಬೋರ್ಡಿಂಗ್ಸ್ ಇದೆ ಮಂಡ್ಯದಲ್ಲೂ. ಇಲ್ಲಿ ನೋಡಿ 2 ಮದ್ ರೋಡ್ ತೊಗೊಂಡೆ. ನೀವು ಬೆಂಗಳೂರು ಮೈಸೂರು ರೂಟಲ್ಲಿ ಮದ್ ರೋಡ್ ಅಂತೂ ಕಂಪಲ್ಸರಿ ಗುರು. ಮುಂಚೆ ನಾನು ಟ್ರೈನ್ ಮೈಸೂರು ರೂಟಲ್ಲಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇದು ಬರೀ 10 ರೂಪಾಯಿ ಇತ್ತು. ಆಮೇಲೆ ಇದು 15 ರೂಪಾಯಿ ಇತ್ತು. ಈಗ 1ಕ್ಕೆ 20 ರೂಪಾಯಿ ಇದೆ. ಅದು ಬೇರೆ ಬಿಸಿ ಇದೆ, ಸುಡ್ತಾ ಇದೆ ಮತ್ತು ಮೆತ್ತಗೆ ಇದೆ. ನಾನು 2 ತೊಗೊಂಡಿದ್ದೀನಿ. ಯಾಕಂದರೆ ನಾನು ನಮ್ಮ ಫ್ರೆಂಡ್ ಟ್ರಾವೆಲ್ ಮಾಡ್ತಾಯಿದ್ದೀವಿ ನಿಷ್ಠೆ ಅಂತ. ಅವನು ನಾನು ಇಬ್ಬರು ಟ್ರಾವೆಲ್ ಮಾಡ್ತಿರೋದ್ರಿಂದ 2 ತೊಗೊಂಡಿದ್ದೀವಿ. ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ಆದರೆ ಬೆಂಗಳೂರು ಮೈಸೂರು ರೂಟಲ್ಲಂತೂ ಇದು ಕಂಪಲ್ಸರಿ. ಈಗ ನಮ್ಮ ಟ್ರೈನು ಚನ್ನಪಟ್ಟಣಕ್ಕೆ ಬರೋಕ್ಕೆ 1 ಕಿಲೋಮೀಟ್ರ್ ಅಂದರೆ ಚನ್ನಪಟ್ಟಣ ಔಟರಲ್ಲಿ ನಿಂತಿದೆ. ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ. ಚೆನ್ನಾಗಿದೆ ಗುರು. ಇದ್ರ ಜೊತೆಗೆ ಒಂದು ಕಾಫಿ ಸಿಕ್ಬಿಟ್ರೆ ಇನ್ನೂ ಸಖತ್ತಾಗಿರುತ್ತೆ. ಅದು ಬೇರೆ ಆ ಕಡೆಯಿಂದ ಒಂದು ಕ್ರಾಸಿಂಗ್ ಬೇರೆ ಆಗ್ತಿದೆ. ಒಂದು ನೋಡ್ಕೊಂಬಂದು ಒಂದು ಸಖತ್ತಾಗಿರೋ ಒಂದು ಕ್ರಾಸಿಂಗ್. ನನಗನ್ಸೋ ಪ್ರಕಾರ ಅದು ರಾಜರಾಣಿ ಎಕ್ಸ್ಪ್ರೆಸ್ ಇರುತ್ತೆ ಬೆಂಗಳೂರಿಂದ ಮೈಸೂರಿಗೆ.
125 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಇನ್ನಿನ ಸೆಕೆಂಡ್ ಲಾಸ್ಟ್ ಸ್ಟಾಪ್ ಕೆಂಗೇರಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಮಧ್ಯಾಹ್ನ 1 ಗಂಟೆ 9 ನಿಮಿಷಕ್ಕೆ ಅದರ ಬಂದೈತ್ರಿ. ಇಲ್ಲಿ 1 ಗಂಟೆ 13 ನಿಮಿಷ ಅಂದರೆ 5 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಆಲ್ಟ್ ಇದೆ. ಅಲ್ಲೇ ಸಿಗ್ನಲ್ ಕೂಡ ಸಿಕ್ಕಿದೆ. ಬನ್ನಿ ಹೋಗುವ. ಇಲ್ಲಿ ಎಷ್ಟು ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ ನಮ್ಮ ಟ್ರೈನಿಂದ. ಒಡೆಯರ್ ಎಕ್ಸ್ಪ್ರೆಸ್ ಹೆಸರು ಬರೋಕ್ಕಿಂತ ಮುಂಚೆ ಈ ಟ್ರೈನ್ಗೆ ಇನ್ನೊಂದು ಹೆಸರು ಇತ್ತು ಗುರು. ಏನು ಅಂದರೆ ಅದು ಟಿಪ್ಪು ಎಕ್ಸ್ಪ್ರೆಸ್ ಅಂತ ಇತ್ತು. ವಾಪಸ್ ಈ ಟ್ರೈನಿಗೆ ಇನ್ನೊಂದು ಸತಿ ನಾಮಕರಣ ಮಾಡಿ ಒಡೆಯರ್ ಎಕ್ಸ್ಪ್ರೆಸ್ ಅಂತ ಇಟ್ಟಿದ್ದಾರೆ. ಇನ್ನು ನೋಡೋ ಆಲ್ಮೋಸ್ಟ್ ನನಗೆ ಮಂಡ್ಯ ಬಿಟ್ಟ ಮೇಲೆ ಮಂಡ್ಯದಿಂದ ಕೆಂಗೇರಿವರೆಗೂ ನಾನ್ ಸ್ಟಾಪಲ್ಲಿ ಬಂದಿದೆ. ಇನ್ನೊಂದು ಚನ್ನಪಟ್ಟಣ ಹತ್ರ ಒಂದು ನಿಮಿಷ ಹಾಲ್ಟ್ ಕೊಟ್ಟಿದ್ದು. ಆದರೂ ಚನ್ನಪಟ್ಟಣ ರೈಲ್ವೆ ಸ್ಟೇಷನಲ್ಲ, ಚನ್ನಪಟ್ಟಣ ಔಟರಲ್ಲಿ ಅಲ್ಲಿ 1 ನಿಮಿಷ ಹಾಲ್ಟ್ ಕೊಟ್ಟಿದ್ದು. ಅದಾದಮೇಲೆ ಡೈರೆಕ್ಟು ಕೆಂಗೇರಿನೇ ಸ್ಟಾಪ್ ಮಾಡಿದೆ. ನನಗೆ ಯಾವಾಗ ಬೆಂಗಳೂರಿಗೆ ಎಂಟ್ರಾದ್ವಿ ಅಂತಲೂ ಗೊತ್ತಾಗಲಿಲ್ಲ. ಅವರು ಅಷ್ಟು ಸ್ಪೀಡಲ್ಲಿ ಬಂದಿದ್ದರು. ಬೆಂಗಳೂರಿಂದ ಮೈಸೂರಿಗೆ ಟ್ರಾವೆಲ್ ಮಾಡ್ತಾರಲ್ಲ, ಎಷ್ಟೊಂದು ಜನಕ್ಕೆ ಈ ಟ್ರೈನ್ ಎಮೋಷನ್ಸ್ ಅಂತಲೇ ಹೇಳ್ತಾರೆ. ನೋಡುವ, ಅದಕ್ಕೆ ಈ ಟ್ರೈನ್ನ ಸೂಪರ್ ಫಾಸ್ಟ್ ಇದ್ದು. ಆ್ಯಕ್ಚುಲಿ ಟ್ರೈನೆಲ್ಲ ರಾಕೆಟ್ ಅಂತಲೇ ಹೇಳ್ಬೇಕಿತ್ತು. 2 hours 30 minutes ಯಾವಾಗ ಪಾಸ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಅವರು ಅಷ್ಟು ಫಾಸ್ಟಾಗಿ ಬಂದಿದೆ ಟ್ರೈನ್ ಬೆಂಗಳೂರಿಗೆ. ಇಲ್ಲಿಂದ ಒಂದು 12 ಕಿಲೋಮೀಟರ್ ಏನೋ ಇದೆ KSR ಬೆಂಗಳೂರು ಸಿಟಿ ಜಂಕ್ಷನ್ಗೆ. ನೋಡಬೇಕು, ಮಧ್ಯದಲ್ಲಿ 9 ಸ್ಟಾಪ್ ಕೊಡ್ಬೋದು ಅನಿಸುತ್ತೆ. ನೋಡುವ ಏನಾಗ್ತದೆ, ಏನಾದರೂ ನಿಮಗೆ ತೋರಿಸ್ತೀನಿ. KSR ಬೆಂಗಳೂರು ಸಿಟಿ ಜಂಕ್ಷನಿಗೆ ಬಂದಿದೆ. ಈಗ ಎಲ್ಲ ಪ್ಯಾಸೆಂಜರ್ಸ್ ಎಲ್ಲ ಡಿಬೋರ್ಡ್ ಮಾಡ್ತಾ ಇದ್ದಾರೆ. ಈಗ ಬನ್ನಿ, ನಮ್ಮ ಜನರಲ್ ಕ್ಲಾಸಿಂದು 2026 ಮೇಡ್ ಕೋರ್ಸಸ್ಟು ಇಂಟೀರಿಯರ್ ನೋಡ್ಬೋದು. 2026 ಮೇಡ್ ಕೋರ್ಸಸ್ಸಲ್ಲಿ ನಿಮಗೆ 3 ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ. ಮತ್ತು ಫ್ಯಾನ್ ಸ್ವಿಚಸ್ಸು ಇದರಲ್ಲಿ ಲೈಟ್ ಸ್ವಿಚ್ ಕೊಡೋಲ್ಲ ನಿಮಗೆ. ಜನರಲಲ್ಲಿ ಲೈಟ್ ಸ್ವಿಚಸ್ ಇರೋಲ್ಲ, ಬರೀ ಫ್ಯಾನು ಮತ್ತು ಚಾರ್ಜಿಂಗ್ ಸಾಕೆಟ್ ಇರುತ್ತೆ. ಮತ್ತು ಬಾಟ್ಲ್ ಹೋಲ್ಡರು, ಮತ್ತು ಮೇಲ್ಗಡೆ ಕೂತ್ಕೊಳಕ್ಕೆ ಕುಷನ್ಸು, ಮತ್ತು ಇಲ್ಲಿ ಲಗೇಜು ಇಡ್ಬೋದು. ಇಲ್ಲ ಜಸ್ಟ್ ನಾನು ಮಲ್ಕೊತಾರೆ. ಮೇಲ್ಗಡೆ ನೋಡ್ಬೋದು, ನಿಮಗೆ ಫೈರ್ ಅಲಾರಾಮ್ ಕೂಡ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಮತ್ತು ಇಲ್ಲಿ 4x4 ಇಲ್ಲಿ 4 ಜನ, ಇಲ್ಲಿ 4 ಜನ ಕೂತ್ಕೊಬೋದು. ಮತ್ತು ಎಮರ್ಜೆನ್ಸಿ ವಿಂಡೋ, ಎಮರ್ಜೆನ್ಸಿ ಓಪನಬಲ್ ವಿಂಡೋ, ಇದು ಎಮರ್ಜೆನ್ಸಿ ವಿಂಡೋ. ಮತ್ತು ಈ ಕಡೆ ಸಿಂಗಲ್ ಸೀಟು. ಮತ್ತು ಸಿಂಗಲ್ ಸೀಟಲ್ಲಿ ನಿಮಗೆ ಒಂದು ಚಾರ್ಜಿಂಗ್ ಸಾಕೆಟು, ಫ್ಯಾನ್ ಸ್ವಿಚ್ಚು, ಮತ್ತು ಒಂದು ಲಗೇಜ್ ಹೋಲ್ಡರ್, ಮತ್ತು ಲಗೇಜ್ ಇಡೋಕ್ಕೆ ಸ್ಪೇಸು ಅದೆಲ್ಲ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಜನರಲ್ ಕ್ಲಾಸ್ ಇದು 2026 ಮೇಡ್ ಕೋರ್ಸಸ್ದು ಜನರಲ್ ಕ್ಲಾಸ್. ಇಂಟೀರಿಯರ್ ಈ ಥರ ಇಲ್ಲಿ ನೋಡ್ಬೋದು. ಒಡೆಯರ್ ಎಕ್ಸ್ಪ್ರೆಸ್ ಟು ಸೆಕೆಂಡ್ ಸೀಟಿಂಗ್ ಕೋಚು ಇದು ಅಷ್ಟೇ. ಈ ಕೋಚು ಇದು D1 2026 ಮೇಡ್ ಕೋರ್ಸಸ್ಸು. ಇಂಟೀರಿಯರ್ ನೋಡುವ ಬಂದಿದ್ದೀನಿ ನಾನು ಸೆಕೆಂಡ್ ಸೀಟಿಂಗ್ ಕೋಚ್ಗೆ. ಮತ್ತು ನೋಡ್ಬೋದು ಸೆಕೆಂಡ್ ಸೀಟಿಂಗಲ್ಲಿ ಇಂಟೀರಿಯರ್ ಹೆಂಗಿದೆ ಅಂದರೆ USB ಆಪ್ಷನ್ ಇದೆ. ಇಲ್ಲಿ 2 ಇದೆ. ಮತ್ತು ಇಲ್ಲಿ ಮೇಲ್ಗಡೆ ಪ್ಲಗ್ಗಿಂಗ್ ಆಪ್ಷನ್ ಕೂಡ ಇದೆ. ಮತ್ತು ಫ್ಯಾನ್ ಸ್ವಿಚ್ಚು ಮತ್ತು ಚಾರ್ಜಿಂಗ್ದು ಸ್ವಿಚಸ್ ಎಲ್ಲ ಇಲ್ಲಿ ನೋಡ್ಬೋದು. ಮತ್ತು ಬ್ಯಾಗ್ ಹೋಲ್ಡರು ಮತ್ತು ಲಗೇಜ್ ಇಡೋಕ್ಕೆ ಸ್ಪೇಸ್ ನೋಡಲಿಕ್ಕೆ ಸಿಗ್ತದೆ. ಮತ್ತು ಆ ಕಡೆಯೂ ಅಷ್ಟೇ
ಸೇಮ್ ಆಪ್ಷನ್ನು USB ಚಾರ್ಜಿಂಗರು ಮತ್ತು ಪ್ಲಗ್ಗಿಂಗು ಮತ್ತು ಟೋಟಲ್ 108 ಸೀಟ್ ಕೆಪಾಸಿಟಿ ಇಲ್ಲಿ ನೋಡ್ಬೋದು. ಈ ಥರ ಇದೆ. 2026 ಮೇಡ್ ಕೋಚಸ್ಟು ಇಂಟೀರಿಯರು ಹಿಂಗಿತ್ತು. ಸೆಕೆಂಡ್ ಸೀಟಿಂಗು ಇಂಟೀರಿಯರು. ಈಗ ನಿಮಗೆ C1 ಅಂದರೆ AC ಚೇರ್ ಕಾರ್ದು ಇಂಟೀರಿಯರ್ ನೋಡ್ಕೊಂಬರುವ ಬನ್ನಿ. ಮತ್ತು ನೋಡ್ಕೊಳ್ಳಿ, AC ಚೇರ್ ಕಾರ್ ಎಂದು ಕೋಚ್ ಮ್ಯಾನುಫ್ಯಾಕ್ಚರು 2026 ಮ್ಯಾನುಫ್ಯಾಕ್ಚರ್ ಇದೂ. ಬನ್ನಿ ನೋಡ್ಕೊಂಬರುವ. ಈಗ ನಾನು ಬಂದಿದ್ದೀನಿ C1 ಅಂದರೆ AC ಚೇರ್ ಕಾರ್ಗೆ. ಈಗ ಬನ್ನಿ ಇಂಟೀರಿಯರ್ ಯಾವ ಥರ ಇದೆ ಅಂತ ನೋಡ್ಬೋದು. ಇಲ್ಲಿ ನಿಮಗೆ 6 ಚಾರ್ಜಿಂಗ್ ಸಾಕೆಟ್ಸ್ ಇಲ್ಲಿ ನೋಡ್ಬೋದು. ಮತ್ತು ಲಗೇಜ್ ಇಡೋಕ್ಕೆ ಸ್ಪೇಸು, ಮತ್ತು ಇಲ್ಲಿ ರೀಡಿಂಗ್ ಲೈಟ್ ಕೂಡ ಅವೈಲಬಲ್ ಇದೆ. ಇದು ವರ್ಕ್ ಆಗ್ತಿದೆ, ಇದು ವರ್ಕ್ ಆಗ್ತಿದೆ. ಮತ್ತು ಅಲ್ಲೊಂದೆರಡು, ಒಟ್ಟು ಎಲ್ಲ ಸೀಟ್ಗೂ ಒಂದು 6 ಚಾರ್ಜಿಂಗ್ ಸಾಕೆಟ್ಸ್ ಇಲ್ಲಿ ನೋಡ್ಬೋದು. ಮತ್ತು ನಿಮಗೆ ಇಲ್ಲಿ 3x2 ಕಾಂಬಿನೇಷನ್ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಮತ್ತು AC ವೆನ್ಸ್ ಇಲ್ಲೆಲ್ಲ ನೋಡ್ಬೋದು. ಮತ್ತು ನಿಮ್ಗೆ ಏನಾರು ಬಿಸಿಲು ಬರ್ತಾಯಿದೆ ಅಂದರೆ ಇದನ್ನ ಬೇಕಾದ್ರೆ ಇದನ್ನ ಹಿಂಗೆ ಡೌನ್ ಕೂಡ ಮಾಡ್ಕೊಬೋದು. ಹಿಂಗೆ ಬಾಕಿ ಹಿಂಗೆ ಲಾಕ್ ಮಾಡ್ಕೊಬೋದು. ಅಕಸ್ಮಾತ್ ಹಿಂಗೆ ಲಾಕ್ ಇತ್ತು ಓಪನ್ ಮಾಡಬೇಕು ಅಂದರೆ ಸುಮ್ಮನೆ ಹಿಂಗೆ ಕೆಳಗಡೆ ಡೌನ್ ಮಾಡಿಬಿಟ್ಟು ಮೇಲೆ ಹೋಗುತ್ತೆ. ಇದು AC. ಇದು ಎಮರ್ಜೆನ್ಸಿ ಓಪನಬಲ್ ವಿಂಡೋ ಅಂತಲೂ ಇದು ಇಲ್ಲಿ ಬರ್ದಿದೆ ನೋಡಿ, ಎಮರ್ಜೆನ್ಸಿ ಓಪನಬಲ್ ವಿಂಡೋ. ಮತ್ತು ನಿಮ್ಗೆ ಇಲ್ಲಿ ಲೆಗ್ ಹೋಲ್ಡರು ಮತ್ತು ಬಾಟ್ಲ್ ಹೋಲ್ಡರು, ಮತ್ತು ಇಲ್ಲಿ ನಿಮಗೆ ಟ್ರೇ ಕೂಡ ಆಪ್ಷನ್ ಕೂಡ ಅವೈಲಬಲ್ ಇದೆ. AC ಚೇರ್ ಕಾರ್ ಕೋಚಸಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ಯಾಸೆಂಜರ್ಸ್ ಬೋರ್ಡ್ ಆಗ್ತಾಯಿದೆ, ಯಾಕಂದರೆ 3 ಗಂಟೆಗೆ ತಲಗುಪ್ಪ ಎಕ್ಸ್ಪ್ರೆಸ್ ಆಗಿ ಹೋಗ್ತದೆ. ಮತ್ತು ಇಲ್ಲೂ ನಿಮ್ಗೆ ಈ ಸೈಡಲ್ಲಿ 2 ಸೀಟ್ ಇದೆಯಲ್ಲ, ಅದಕ್ಕೆ 2 ರೀಡಿಂಗ್ ಲೈಟ್ ಆನ್ ಆಗ್ತಿದೆಯಾ, ಇಲ್ಲೊಂದು ರೀಡಿಂಗ್ ಲೈಟ್ ಆಪ್ಷನ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಹ್ಯಾಮರ್ ಕೂಡ ಆಪ್ಷನ್ ಇದೆ AC ಚೇರ್ ಕಾರಲ್ಲಿ. KSR ಬೆಂಗಳೂರು ಸಿಟಿ ಜಂಕ್ಷನ್ ಅಲ್ಲೇ ಬಂದಿದೆ. ಆ್ಯಕ್ಚುಲಿ ನಮ್ಮ ಟ್ರೈನು KSR ಬೆಂಗಳೂರು ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 2 ಗಂಟೆ, ಆದರೆ ನಮ್ಮ ಟ್ರೈನ್ ಬಂದೈತ್ರಿ 1 ಗಂಟೆ 45 ನಿಮಿಷ, ಅಂದರೆ 15 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ. ಇದರಲ್ಲೇ ಗೊತ್ತಾಗ್ತದೆ ಟ್ರೈನ್ ಎಷ್ಟು ಪಂಕ್ಚುವಲ್ ಆಗಿದೆ ಅಂತ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕು ಅಂದರೆ ಸಕ್ಕತ್ 2 hours 30 minutes ಯಾವಾಗ ಪಾಸ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಕಂಫರ್ಟಬಲ್ ಆಗಿತ್ತು ಜರ್ನಿ. ಮತ್ತು ನಾನು ಮಿಸ್ ಮಾಡ್ಕೊತೀನಿ ICF ಕೋಚಸ್ಸು. ನಾನು 2-3 ಸತಿನೂ ಟ್ರಾವೆಲ್ ಮಾಡಿದ್ದೀನಿ ಒಡೆಯರ್ ಎಕ್ಸ್ಪ್ರೆಸ್, ಅದು ICFಲ್ಲಿರುವಾಗ. ಅದು ನಾನು ಮಿಸ್ ಮಾಡ್ಕೊತೀನಿ. ನೋಡು, ಆಲ್ಮೋಸ್ಟ್ ನಿಮಗೆ ತಾಲೂಕು ಇಂಟರ್ಸಿಟಿ ಆಗ್ಬೋದು, ಸಿದ್ಧಗಂಗಾ ಎಕ್ಸ್ಪ್ರೆಸ್ಸಲ್ಲಿ ಒಂದು LHP ಒಂದು ಜರ್ನಿ ತೊಗೊಂಬರ್ತೀನಿ. ಈಗ ಬನ್ನಿ ಟಿಕೆಟ್ ಪ್ರೈಸ್ ಬಗ್ಗೆ ಮಾತಾಡೋಣ. ನೀವೇನಾನ ನಂತರ ಬೆಂಗಳೂರಿಂದ ಮೈಸೂರಿಂದ ಬೆಂಗಳೂರು ಟ್ರಾವೆಲ್ ಮಾಡ್ತೀರಾ ಅಂದರೆ 8 ಜರ್ನಿ, ಜನರಲಲ್ಲಿ ಬರ್ತೀರಾ ಅಂದರೆ 85 ರೂಪೀಸ್ ಆಗುತ್ತೆ. ಸೆಕೆಂಡ್ ಸೀಟಿಂಗಲ್ಲಿ ಬರ್ತೀರಾ ಅಂದರೆ 100 ರೂಪೀಸ್ ಆಗುತ್ತೆ. ನೀನು ಎಲ್ಲ AC ಚೇರ್ ಕಾರಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದರೆ 320 ರೂಪೀಸ್ ಆಗ್ತದೆ. ಮತ್ತು ಟ್ರೈನ್ ನೀಟ್ನೆಸ್ ಬಗ್ಗೆ ಹೇಳಬೇಕು ಅಂದರೆ ಟಾಪ್ ನಾಚಲ್ಲಾಗಿದೆ ಗುರು. ನೀವೇನೋ ಮೈಸೂರು ಕಡೆಯಿಂದ ಮೈಸೂರು ಡಿವಿಷನ್ ಟ್ರೈನ್ಸ್ ಇಲ್ಲ, ಮೈಸೂರಿಂದ ಯಾವುದೇ ಟ್ರೈನ್ ಸ್ಟಾರ್ಟ್ ಆದರೂ ಟಾಪ್ ನೀಟಾಗಿ ಇಟ್ಕೊತಾರೆ. ಆಮೇಲೆ ತಿನ್ನೋಕ್ಕೂ ಕುಡಿಯೋದ್ರ ಬಗ್ಗೆ ಮಾತಾಡಬೇಕು ಅಂದರೆ ನಿಮಗೆ ಟ್ರೈನಲ್ಲಿ ಬೆಂಗಳೂರು ಮೈಸೂರು ರೂಟ ಓಡಾಡ್ತೀರಾ ಅಂದರೆ ಮದ್ದೂರು ವಡೆ ಅಂತೂ ಸಿಗುತ್ತೆ, ಸಮೋಸ ಸಿಗುತ್ತೆ, ಮತ್ತು ಜ್ಯೂಸು, ವಾಟರ್ ಬಾಟ್ಲು ಮತ್ತು ಟೀ ಕಾಫಿ ಕೂಡ ಸಹ ನಿಮಗೆ ಅವೈಲಬಲ್ ಸಿಗುತ್ತೆ. ಮತ್ತು ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಗೈಸ್.